ಬೇಕು ಅನ್ನೋದನ್ನ ನಿರ್ಧಾರ ಮಾಡೋದು ಯಾರು? ಮಿದುಳು. ಹುಡುಗ ಹೇಳ್ದ ಮಿದುಳಿನ ಮುಂಭಾಗ ಅಂತ, ಇದನ್ನ ಫೋರ್ ಬ್ರೈನ್ ಅಂತ ಕರಿತೇವೆ, ಲಲಾಟ ಹಾಲೆ ಅಂತ ಕನ್ನಡದಲ್ಲಿ ಕರಿತೇವೆ. ದೇವರು ಇರೋದು ಇಲ್ಲೇ, ದೆವ್ವ ಇರೋದು ಇಲ್ಲೇ. ಈ ಹಣೆಯ ಹಿಂಭಾಗದಲ್ಲಿ ಇದೆಯಲ್ಲ ಮಿದುಳು, ಅದು ಸೈಲೆಂಟ್ ಏರಿಯಾ ಅಂತ ಕರಿತೇವೆ. ಸೈಲೆಂಟ್ ಏರಿಯಾ ಅಂತ ಯಾಕೆ ಕರಿತೇವೆ ಅಂದ್ರೆ ಅದನ್ನ ಪೂರ್ತಿ ಅರ್ಥ ಮಾಡ್ಕೊಳ್ಳೋಕೆ ಇನ್ನೂ ನಮ್ಮ ಕೈಯಲ್ಲ ಆಗಿಲ್ಲ. ಅದು ಹೈಯರ್ ಸೆಂಟರ್, ಹೈಯೆಸ್ಟ್ ಸೆಂಟರ್ ಬ್ರೈನ್ನಲ್ಲಿ. ಆ ಭಾಗ ನಿರ್ಧಾರ ಮಾಡುತ್ತೆ ಏನು ಮಾತಾಡಬೇಕು ಅನ್ನೋದನ್ನು. ಅಲ್ಲಿಂದ ನೇರವಾಗಿ ಆಜ್ಞೆ ಎಲ್ಲಿಗೆ ಬರುತ್ತೆ ಅಂದರೆ ಶ್ವಾಸಕೋಶಕ್ಕೆ ಬರುತ್ತೆ ಅಥವಾ ಅಬ್ಡಾಮಿನ್ ಬರುತ್ತೆ. ಶ್ವಾಸಕೋಶಕ್ಕೆ ಸಾಮಾನ್ಯವಾಗಿ ಬರೋದು. ಶ್ವಾಸಕೋಶದಲ್ಲಿ ಇರುವಂಥ ಗಾಳಿ ಏನು ಮಾಡುತ್ತೆ, ಮಿದುಳು ಆಜ್ಞೆ ಕೊಡುತ್ತೆ, ಇದು ವಾಯ್ಸ್ ಬಾಕ್ಸ್ ಮೂಲಕ ಹೋಗಲಿ, ಲ್ಯಾರಿಂಗ್ಸ್ ಮೂಲಕ ಹೋಗಲಿ. ಲ್ಯಾರಿಂಗ್ಸ್ ಅಲ್ಲಿ ಏನಿದೆ? ಎರಡು ವೋಕಲ್ ಕಾರ್ಡ್ಸ್ ಇದೆ. ಧ್ವನಿ ತಂತು ಅಂತ ಕನ್ನಡದಲ್ಲಿ, ಇಂಗ್ಲಿಷಲ್ಲಿ ವೋಕಲ್ ಕಾರ್ಡ್ಸ್ ಅಂತ ಹೇಳ್ತೇವೆ. ಈ ಶಬ್ದ ಅನ್ನೋದು ವೋಕಲ್ ಕಾರ್ಡ್ಸ್ ಮೂಲಕ ನುಗ್ಗಿದಾಗ ರಾ ಸೌಂಡು ಹುಟ್ಟುತ್ತೆ, ಕಚ್ಚಾ ಶಬ್ದ. ಆ ಕಚ್ಚಾ ಶಬ್ದ ಇಲ್ಲಿ ವಾಯ್ಸ್ ಬಾಕ್ಸಿಂದ ನಮ್ಮ ಬಾಯಿಗೆ ಬಂದಾಗ, ಬಾಯಲ್ಲಿ ಇರ್ತಕ್ಕಂಥ ನಾಲಿಗೆ, ಸಾಫ್ಟ್ ಪ್ಯಾಲೆಟ್, ಹಾರ್ಡ್ ಪ್ಯಾಲೆಟ್, ಎರಡು ಗಲ್ಲಗಳು, ನಾಲಿಗೆ, ತುಟಿ, ಹಲ್ಲು ಇವೆಲ್ಲವೂ ಸೇರಿಕೊಂಡು ಈ ರಾ ಸೌಂಡಿಗೆ ಒಂದು ಶೇಪ್ ಕೊಡುತ್ತೆ, ಒಂದು ಅಕ್ಷರವನ್ನಾಗಿ ಪರಿವರ್ತಿಸುತ್ತೆ. ಪ ಫ ಬ ಭ ಮ. ಈ 5 ಅಕ್ಷರ ಉಚ್ಚಾರ ಮಾಡಬೇಕಾದ್ರೆ ತುಟಿಗಳು ಬೇಕೇ ಬೇಕು. ತುಟಿಗಳು ಇಲ್ಲದೆ ಹೇಳಲಿಕ್ಕಾಗುತ್ತಾ? ಆಗಲ್ಲ. ಹಾಗಿದ್ದ ಮೇಲೆ ನಮ್ಮ ವರ್ಣಮಾಲೆಯನ್ನು ರೂಪಿಸಿದಂಥ ಹಿರಿಯರು ಯಾರಿದ್ದಾರೆ, ಅತ್ಯಂತ ದೊಡ್ಡ ವಿಜ್ಞಾನಿಗಳು ಅವರು. ಯಾಕಂದರೆ ಪ್ರತಿಯೊಂದು ಅಕ್ಷರ ಹೇಗೆ ಹುಟ್ಟುತ್ತೆ, ಎಲ್ಲಿ ಹುಟ್ಟುತ್ತೆ ಅನ್ನೋದನ್ನು ತಿಳ್ಕೊಂಡು ಅದನ್ನು ಒಂದೊಂದು ಗುಂಪಲ್ಲಿ ಹಾಕಿದ್ದಾರೆ. ಪವರ್ಗ ಅಂತ ಕರೀತೇವೆ. ಪ ಫ ಬ ಭ ಮ. ತ ಥ ದ ಧ ನ. ಏನು ಬೇಕು? ನಾಲ್ಗೆ ತುದಿಬೇಕು. ಮತ್ತೆ ಮೇಲ್ಗಡೆ ದವಡೆಯಲ್ಲಿರೋ ಹಲ್ಲುಗಳ ಹಿಂಭಾಗ. ಈ ನಾಲ್ಗೆ ಹೋಗಿ ಹಲ್ಲುಗಳ ಹಿಂಭಾಗಕ್ಕೆ ತಾಗದಾಗ ತ. ಹಾಗಾಗಿ ನಾಲಿಗೆ ಮತ್ತು ಹಲ್ಲುಗಳ ಸಹಾಯದಿಂದ ಹುಟ್ಟುವ ಈ ಅಕ್ಷರಗಳನ್ನೆಲ್ಲ ತವರ್ಗ, ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಹೀಗೆಲ್ಲ ವರ್ಣನೆ ಮಾಡಿ. ಅಂದರೆ ಮಾತನಾಡೋದಕ್ಕೆ ಏನೇನು ಬೇಕಾಯಿತು ಅಂತ ಹೇಳ್ತಂದ್ರೆ ಮಿದುಳು ಬೇಕು, ಶ್ವಾಸಕೋಶ ಬೇಕು, ವಾಯ್ಸ್ ಬಾಕ್ಸ್ ಬೇಕು, ಜೊತೆಗೆ ಬಾಯಲ್ಲಿರ್ತಕ್ಕಂಥ ಬೇರೆ ಬೇರೆ ಅಂಗಗಳು. ಜೊತೆಗೆ ನೀವೇನಾದರೂ ಅಭಿನಯ ಮಾಡಬೇಕು, ಒಬ್ಬ ರಾಕ್ಷಸ ಹ ಹ ಹ ಹ ಅಂತ ನಗಬೇಕು, ಅಥವಾ ಸಂಗೀತ ಓ ಅಂತ ಎಳಿಬೇಕು, ಅವಾಗ ಏನಾಗುತ್ತೆ? ಹೊಟ್ಟೆ ಬರುತ್ತೆ. ಹೊಟ್ಟೆ ಬರೋದು, ಹೊಟ್ಟೆಯಿಂದ ಪ್ರೆಷರ್ ಬಂದು ಡಯಾಫ್ರಮ್ ಮೂಲಕ ಹೋಗಿ ಪ್ರೆಷರ್ ಹಾಕಿ ಲಂಗ್ಸ್ಗೆ ಆಳವಾದ ಶಬ್ದ ಬೇಕಂದ್ರೆ ಹೊಟ್ಟೆಯನ್ನು ಬಳಸ್ತೇವೆ. ಅದು ಜನರಲಿ ಬ್ರೈನ್, ಲಂಗ್ಸ್, ವಾಯ್ಸ್ ಬಾಕ್ಸ್ and other organelles present in the mouth cavity. ಗೊತ್ತಾಯ್ತಲ್ಲ? ಸೊ ಇವೆಲ್ಲವನ್ನು ಬಳಸಬೇಕು ಅಂದರೆ ನಾವೇನು ಮಾಡಬೇಕು? ಈ ಸ್ಪೀಚ್ ಸೆಂಟರ್ಗೆ ಟ್ರೈನಿಂಗ್ ಕೊಡಬೇಕು. ಅಂದರೆ ಓದಬೇಕು, ಮಾತಾಡಬೇಕು. ಓದಿದ್ರೆ ಏನು ಮೆಮೊರಿ ಬರುತ್ತೋ ಅದು ಅಲ್ಲಿ ನೆನಪಾಗಿ ಉಳಿಯುತ್ತೆ. ಮಾತಾಡೋದ್ರ ಮೂಲಕ, ಭಾಷಣ ಕೊಡೋದ್ರ ಮೂಲಕ, ಚರ್ಚೆ ಮಾಡೋದ್ರ ಮೂಲಕ ಏನು ಹೊಸ ಜ್ಞಾನ ಕಲಿತೀರಿ ಅದು ಈ ಭಾಗದಲ್ಲಿ ನೆನಪಾಗಿ ಉಳಿಯುತ್ತೆ. ಅದಾದ ಮೇಲೆ ಇಲ್ಲಿ 2 ಪಟ್ಟಿಗಳಿದೆ ನೋಡಿ, ಒಂದು ಡಾರ್ಕ್ ಬ್ಲೂ ಕಲರು, ಒಂದು ಲೈಟ್ ಬ್ಲೂ ಕಲರ್. ಈ ಡಾರ್ಕ್ ಬ್ಲೂ ಕಲರ್ ಇದೆಯಲ್ಲ, ಇದು ಸೆನ್ಸರಿ ಕಾರ್ಟೆಕ್ಸ್. ಸೆನ್ಸ್ ಅಂದ್ರೇನು? ಈ ಕೈಗಳನ್ನು ಬಳಸ್ಕೊಂಡು, ಬೆರಳುಗಳನ್ನು ಬಳಸ್ಕೊಂಡು ನೀವೇನೆಲ್ಲ ಕೆಲಸ ಮಾಡ್ತೀರಿ. ಬರೆಯೋದು, ಚಿತ್ರ ಬರೆಯೋದು, ಎಕ್ಸ್ಪೆರಿಮೆಂಟ್ ಮಾಡೋದು, ಈರುಳ್ಳಿ ಹೆಚ್ಚೋದು, ಗಣಪತಿಯ ಮೂರ್ತಿಯನ್ನು ಮಾಡೋದು, ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಕಂಡಕ್ಟ್ ಮಾಡೋದು, ಕಲ್ಲಲ್ಲಿ ಶಿಲ್ಪ ಕೆತ್ತೋದು, ಏನು ಬೇಕಾದರೂ ಆಗ್ಬೋದು. ಅವೆಲ್ಲವನ್ನು ಈ ಬೆರಳುಗಳನ್ನು ಬಳಸ್ಕೊಂಡು ನಾವು ಮಾಡ್ತೇವಲ್ವಾ. ಈ ಬೆರಳುಗಳನ್ನು ಬಳಸಿ ಕಲಿತಂಥ ಎಲ್ಲ ವಿಚಾರಗಳು ನೆನಪಾಗಿ ಉಳಿಯೋದು ಈ ಡಾರ್ಕ್ ಬ್ಲೂ ಏರಿಯಾದಲ್ಲಿ. ನಾವು ಹುಡುಗರಾಗಿದ್ದಾಗ PUC ನಲ್ಲಿ ನಾವು ಕಪ್ಪೆ ಕೊಯ್ಬೇಕಾಗಿತ್ತು.
ಆ ಕಪ್ಪೆ ಕೊಯ್ಯೋದ್ರಲ್ಲಿ ಮುಖ್ಯವಾದ ಎಕ್ಸ್ಪೆರಿಮೆಂಟ್ ಅಂದರೆ ಕಪ್ಪೆಯ ಬ್ರೈನನ್ನು ತೆಗೆದು ಇಡೋದು. ಆ ಕಪ್ಪೆಯ ಬ್ರೈನು ಸ್ಕಲ್ ಒಳಗಿರುತ್ತೆ. ಅದನ್ನು ಬಹಳ ಎಚ್ಚರಿಕೆಯಿಂದ ಸ್ಕಲ್ನ ಸ್ಪ್ಲಿಟ್ ಮಾಡಬೇಕು. ಕೇರ್ಫುಲ್ಲಾಗಿ ಅದನ್ನು ತೆಗೆದುಬಿಟ್ಟು ಪಕ್ಕಕ್ಕೆ ಇಡಬೇಕು. ಅಕಸ್ಮಾತ್ ಇರೋವಾಗ ಏನಾದರೂ ಕಟ್ ಆಗೋಗ್ಬಿಟ್ರೆ ಮಾರ್ಕ್ಸ್ ಕೊಡೋದಿಲ್ಲ ನಮಗೆ. ಹಾಗಾಗಿ ನಾವೇನು ಮಾಡ್ತಾ ಇದ್ವಿ, ಅಡ್ಜಸ್ಟ್ ಮಾಡಿ ಸರಿಯಾಗಿ ಜೋಡಿಸಿ ಇಟ್ಬಿಡ್ತಾ ಇದ್ವಿ. ಎಕ್ಸಾಮಿನರ್ ನಮಗಿಂತ ಪಾಕಡ ಅವರು ಅವ್ರೇನು ಮಾಡ್ತಾರೆ, ಒಂದು ಇದನ್ನು ತಗೊಂಡ್ಬಂದು ಹೀಗೆ ಕೆಳಗೆ ನೋಡೋರು, 2 ಸ್ಪ್ಲಿಟ್ ಆಯಿತಾ, ಹೋಗು 2 ನಂಬರ್ ನಿಮಗೆ. ಸ್ಪ್ಲಿಟ್ ಆಗಲಿಲ್ವಾ 5 ನಂಬರ್ ಫುಲ್ ಕೊಡ್ಬೋದು. ಇದು ಪ್ರಾಕ್ಟೀಸ್ ಮಾಡಿದರೆ ಬರೋದಿಲ್ಲ, ಬರ್ತಿರಲಿಲ್ಲ. ಹೀಗೆ ಈ ಏರಿಯಾದಲ್ಲಿ ನಾನು ಕಪ್ಪೆ ಬ್ರೈನನ್ನು ಸರಿಯಾಗಿ ತೆಗೆದು ಪ್ರಾಕ್ಟೀಸ್ ಮಾಡಿದರೆ ಎಕ್ಸಾಮ್ ಟೈಮಲ್ಲಿ ಈ ಲೈಟ್ ಬ್ಲೂ ಇದೆಯಲ್ಲ, ಅದು ನನಗೆ ಬೇಕಾದಂಥ ಸ್ಕಿಲ್ಲನ್ನು ನನ್ನ ಬೆರಳಿಗೆ ಕೊಡುತ್ತೆ. ಸೊ ಸೆನ್ಸರಿ ಏರಿಯಾ, ಮೋಟಾರ್ ಏರಿಯಾ ಅಂತ 2 ಭಾಗ ಬ್ರೈನ್ನಲ್ಲಿ. ಕೈಯಿಂದ ಕಲಿತದ್ದು ಒಂದು ಕಡೆ ನೆನಪಾಗಿ ಉಳಿದರೆ, ಆಪತ್ಕಾಲದಲ್ಲಿ ನೆನಪಿಗೆ ಬರೋ ಹಾಗೆ ಮಾಡೋದು ಆ ಲೈಟ್ ಬ್ಲೂ ಏರಿಯಾ. ಅಂದರೆ ನೆನಪು ಅನ್ನೋದು ಒಂದು ಕಡೆ ಇಲ್ಲ, ಒಂದು ತರಹದ ನೆನಪು ಇಲ್ಲ. ಸೊ ವಿಜುವಲ್ ಮೆಮೊರಿ, ಆಡಿಟರಿ ಮೆಮೊರಿ, ಸ್ಪೀಚ್ ಮೆಮೊರಿ, ಸೆನ್ಸರಿ ಮೆಮೊರಿ, ಮೋಟಾರ್ ಮೆಮೊರಿ, ಮತ್ತು ಬ್ರೈನ್ನ ಬೇರೆ 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 ಏರಿಯಾಗಳಲ್ಲಿದೆ, ಅದೇ ಕಡೆ ಇಲ್ಲ. ಇದು ಅರ್ಥವಾಯ್ತಾ? ಏನಾದರೂ ಕನ್ಫ್ಯೂಷನ್ ಅಂತ? ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ಕೇಳಿ, ಇನ್ನೊಮ್ಮೆ ಹೇಳ್ತೇನೆ. ಕ್ಲಿಯರ್ ಅಲ್ವಾ?